ಕೆಲವೊಂದು ದಿನಗಳ ಹಿಂದ್ಗಡೆ ಸಿ ಟಿ ರವಿಯವರೇನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಬಹಳ ಅವಹೇಳನಕಾರಿ ನಿರ್ಲಜ್ಜತೆ ಹೇಳಿಕೆ ಅಂತ ನಾನು ಇವತ್ತನ್ನು ಹೇಳಕ್ಕೆ ಬಯಸುತ್ತೇನೆ. ಏಕೆಂದರೆ ತಾವು ಮಾತಾಡಿದ್ದು ಶೈಲಿ ನೋಡಿದರೆ, ನೀವು ಉಪಯೋಗಿಸಂತ ಶಬ್ದಗಳಿಗನ್ನು ನೋಡಿದರೆ, ನಿಮ್ಮ ಎದೆ ಒಳಗೆ ಏನಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ತಾವು ಅಧಿಕಾರಿ ಆಸೆಯಲ್ಲಿ ಬಾಯಿ ಬಂದಂಗೆ ಏನಾರ ಮಾತಾಡ್ಬಿಡ್ತೀರಿ. ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ಇವತ್ತು ಬರಗಾಲ ಪರಿಸ್ಥಿತಿ ಇದೆ. ಅದನ್ನ ಮಾತಾಡೋದು ಬಿಟ್ಟು ನೀವು ರೈತರ ಬಗ್ಗೆ ಕಾಳಜಿ ತೋರಿಸೋದು ಬಿಟ್ಟು ನೀವು ಬೇರೆ ವಿಷಯಗಳನ್ನು ಇಲ್ಲ ಉಡಾಫಿ ಉತ್ತರಗಳನ್ನು ಮಾತಾಡ್ಕೊಂತು ನೀವು ಸಾರ್ವಜನಿಕವಾಗಿ ನೀವು ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡೋದು ಪ್ರಯತ್ನ ಮಾಡ್ತಿರಲ್ಲ. ಇದು ಯಾವ ಲೆಕ್ಕಕ್ಕೆ ನಿಮ್ದು ರಾಜಕೀಯ ಅಂತ ಹೇಳಿ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ತಾವು ಹೇಳಿದ ಪ್ರಕಾರ ನೋಡಿದ್ರೆ ಮುಲ್ಲಾ ಅವರು ಎದೆ ಸೆಳೆದ್ರೆ ಏನ್ ಸಿಗ್ತದೆ? ಅದಕ್ಕೆ ಉತ್ತರ ಕೇಳಿ ಸಿಟಿ ರವಿ ಅವರೇ. ಮುಲ್ಲಾ ಅವರು ಎದೆ ಸೆಳೆದ್ರೆ 2 ಅಕ್ಷರ ಸಿಗ್ತದೆ. ಏನ್ ಸಿಗ್ತದೆ? ಭಾರತ ಮಾತಾ ಸಿಗ್ತದೆ, ಕರುನಾಳ ತಾಯಿ ಸಿಗ್ತದೆ. ಆದ್ರೆ ನಿಮ್ಮ ಎದೆ ಸೆಳೆದ್ರಾಗ ಏನ್ ಸಿಗ್ತದೆ ಅದನ್ನ ನೀವು ವಿಚಾರ ಮಾಡ್ಕೊರಿ. ನೀವು ಹೇಳೋದು ಒಂದು, ಮಾಡೋದು ಇನ್ನೊಂದು. ನೀವ್ ಹೇಳಿದ ಸಿಕ್ಕಿದ್ರೆ ರಾವಣ ಕರ್ತವ್ಯಗಳನ್ನು ಸಿಗ್ಬಹುದಂತ ನಾನು ಅನ್ಸ್ಕೊತೀನಿ. ಯಾಕಂದ್ರೆ ತಾವು ಹೇಳೋದು ನೋಡಿದ್ರೆ ನಿರ್ಲಜ್ಜತೆಯ ಒಂದು ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ದಯವಿಟ್ಟು ಇವತ್ತು ನಾನು ನಮ್ಮ ಸಂಘಟನೆಯ ಪರವಾಗಿ, ಅಹಿಂದ ಸಂಘಟನೆಯಿಂದ ತಮ್ಗೆ ಒಂದು ಮನವಿನೂ ಹೇಳ್ತೀನಿ, ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮುಂದೆ ಬರುವ ದಿನಗಳಲ್ಲಿ ಇದರ ಪರವಾಗಿ ನೀವು ಏನ್ ಹೇಳಿಕೆ ಕೊಟ್ಟಿರಿ ಅದನ್ನು ಸರಿಪಡಿಸ್ಕೋರಿ, ಕ್ಷಮೆ ಯಾಚನೆ ಮಾಡ್ಕೋರಿ. ತಮ್ಮ ಮೇಲೆ ಒಂದು FIR ಆಗಿದೆ, ಅದಕ್ಕೆ ಸ್ಪಂದನೆ ಕೊಡಿ. ಏನ್ರಿ ನಿಮ್ಮ ಸಪೋರ್ಟರ್ಸ್ಗಳು ಬಂದಾಗ ನಿಮ್ಮ ಮನೆಯಲ್ಲಿ ಬಂದಾಗ ನೀವು ಪೊಲೀಸರ ಇಲಾಖೆಯ ಮೇಲೆನೆ ನೀವು ದಬ್ಬಾಳಿಕೆ ತೋರಿಸ್ತೀರಿ ಅಂತಂದ್ರೆ ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಎಲ್ಲಿದೆ? ಯಾರಿದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು? ಏನ್ ನೋಡ್ತೀರಿ ನೀವು ಮಲ್ಲಾರವಣ್ಯಾಗ? ಮಲ್ಲಾರ ಎದೆಯಲ್ಲಿ ಏನ್ ನೋಡ್ಬೋದು ನೀವು? ಸಿಡಿ ಬರ್ರಿ, ಹುಬ್ಳಿಯಲ್ಲಿ ಇರ್ತೀವಿ ನಾವು, ಅಹಿಂದ ಸಂಘಟನೆ ಅಧ್ಯಕ್ಷ ನಾನು. ಬರ್ರಿ ನಮ್ ಎದಿ ಸೆಳೆರಿ, ತೋರಿಸ್ತೀವಿ ನಿಮ್ಗೆ ನಮ್ ಎದೆಯಲ್ಲಿ ಏನಿದೆ ಅಂತ ಹೇಳಿ. ನಮ್ದು ತಾವು ಈ ಹೇಳಿಕೆಯನ್ನು ಬಹಳ ನಿರ್ಲಜ್ಜತೆಯ ಹೇಳಿಕೆಯನ್ನು, ಇದರ ಬಗ್ಗೆ ನೀವು ಕ್ಲಿಯರೆನ್ಸ್ ಕೊಡಬೇಕು. ಸಾರ್ವಜನಿಕವಾಗಿ ಇದನ್ನ ನೀವು ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲದಿದ್ದರೆ FIR ಅನ್ನು ರಿಜಿಸ್ಟರ್ ಮಾಡಲಾರ್ದೆ ಅದೇ ರೀತಿಯಲ್ಲಿ ನಿಮ್ದು ಈ ವರ್ತನೆ ಇದ್ದರೆ ಒಂದು ನಾವು ಮೇಲ್ಮಟ್ಟಿ ಮಠ ನಿಮ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನೀವು ಎಲ್ಲೇ ತನಕ ನೀವು ಅರೆಸ್ಟ್ ಆಗೋಲ್ಲ ಅಲ್ಲೇ ತನಕ ನಮ್ದು ಹೋರಾಟ ನಡೆಯುತ್ತೆ. रवि जो बोले हैं जातिवादी भाषण और मुसलमाना की छाती चीर को देखे तो क्या मिलता, तो गुफा नहीं मिलते। उन्होंने देखे तो यहाँ नीट के बारे में स्ट्राइक करने आ रहे हैं, जो बोल रहे हैं उसके बारे में मैं बोलने जा रहा हूँ। हमारे कौम के अंदर इतने लोग पढ़े लिखे हैं, जो हमारे अब्दुल कलाम आजाद है, शिक्षण फर्स्ट भारत के शिक्षण मंत्री रह चुके हैं, और हमारे APJ अब्दुल कलाम जो इतने बड़े साइंटिस्ट थे, उन्होंने जो मिसाइल दे गए हैं हमारे देश के लिए, बहुत बड़ा काम करेंगे। रहने के बावजूद भी ये सिटी रवि जो है जातिवादी भाषण को हिंदू मुस्लिम या भारत में सब प्यार मोहब्बत है, ये सब कौम को भड़का को ये झगड़े लगाने का काम करता है। इसके ऊपर कानून सख्त FIR फाइल करके उनको अरेस्ट करेंगे, इतना कहते हुए मैं ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.